ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿಸಿ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡೋಣ ಅಂದರೆ ಟೈಪ್ಸ್ ಆಫ್ ಏಜೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ, ಏಜೆಂಟ್ ಡೆಫಿನೇಷನ್ ನೋಡಿದ್ವಿ, ಪೀಸ್ ರಿಪ್ರೆಸೆಂಟೇಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಹಾಗಾದ್ರೆ ಯಾವ್ಯಾವ ಟೈಪ್ಸ್ ಅದಾವು ಅನ್ನೋದ್ರ ಬಗ್ಗೆ ನೋಡೋಣ. ಈ ಕ್ವಶನ್ ತುಂಬಾನೇ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ನಿಮ್ಗೆ ಕ್ವಶನ್ದಲ್ಲಿ ಏನು ಮಾಡ್ತಾ ಕೇಳ್ತಾ ಡಿಫೈನ್ ಏಜೆಂಟ್, ಎಕ್ಸ್ಪ್ಲೇನ್ ಸಿಂಪಲ್ ರಿಫ್ಲೆಕ್ಸ್ ಏಜೆಂಟ್ ಕೇಳ್ಬೋದು, ಮಾಡೆಲ್ ಬೇಸ್ ರಿಫ್ಲೆಕ್ಸ್ ಏಜೆಂಟ್ ಕೇಳ್ಬೋದು, ಅಥವಾ ಎಕ್ಸ್ಪ್ಲೇನ್ ಎನಿ ಟೂ ಟೈಪ್ಸ್ ಆಫ್ ಏಜೆಂಟ್ಸ್ ಅಂತ ಕೂಡ ಕೇಳ್ಬೋದು. ಆ ರೀತಿ ಕೇಳಿದ್ರೆ ನೀವು ಯಾವ್ದಾದ್ರು ಎರಡು ಎಕ್ಸ್ಪ್ಲೇನ್ ಮಾಡ್ಬೋದು. ಅದು ಅವ್ರು ಮೆನ್ಷನ್ ಮಾಡಿದ್ರ ಅಂದ್ರೆ ಏನ್ ಮಾಡ್ಬೇಕು, ಅವನೇ ನೀವೇನ್ ಮಾಡ್ಬೇಕು, ಎಕ್ಸ್ಪ್ಲೇನ್ ಮಾಡ್ಬೇಕು. ಸೊ ಫಸ್ಟ್ ಒನ್ ಸಿಂಪಲ್ ರಿಫ್ಲೆಕ್ಸ್ ಏಜೆಂಟ್, ಮಾಡೆಲ್ ಬೇಸ್ ರಿಫ್ಲೆಕ್ಸ್ ಏಜೆಂಟ್, ಗೋಲ್ ಬೇಸ್ಡ್ ಏಜೆಂಟ್, ಯುಟಿಲಿಟಿ ಬೇಸ್ಡ್ ಏಜೆಂಟ್, ಲರ್ನಿಂಗ್ ಏಜೆಂಟ್. 5 ಟೈಪ್ಸ್ ಆಫ್ ಏಜೆಂಟ್ ಅದಾವ. ಸಿಂಪಲ್ ರಿಫ್ಲೆಕ್ಸ್ ಏಜೆಂಟ್ ಅಂದ್ರೆ ಸಿಂಪಲ್ ಏಜೆಂಟ್ ಅಂತ ಹೇಳ್ಬೋದು. ಅಂದ್ರೆ ಕರೆಂಟ್ ಪ್ರಿಸಿಪ್ಟ್ ಮೇಲೆ ಏನ್ ಮಾಡುತ್ತೆ ಅಷ್ಟೇ ವರ್ಕ್ ಅನ್ನ ಮಾಡುತ್ತೆ. ಮಾಡೆಲ್ ಬೇಸ್ಡ್ ರಿಫ್ಲೆಕ್ಸ್ ಏಜೆಂಟ್ ಏನ್ ಮಾಡುತ್ತೆ, ಹಿಸ್ಟ್ರಿನೂ ಕನ್ಸಿಡರ್ ಮಾಡಿ ಏನ್ ಮಾಡುತ್ತೆ, ಡಿಸಿಷನ್ ನ ತಗೊಳುತ್ತೆ. ಗೋಲ್ ಬೇಸ್ಡ್ ಏಜೆಂಟ್ ಏನ್ ಮಾಡುತ್ತೆ, ಒಂದು ಗೋಲ್ ಅನ್ನ ಸೆಟ್ ಮಾಡ್ಕೊಂಡು ಆ ಗೋಲಿನ ರೀಚ್ ಆಗಬೇಕು ಅಂದ್ರೆ ಮಿನಿಮಮ್ ಟೈಮ್ ಕಾಸ್ಟ್ ಅನ್ನ ತಗೊಂಡು ಏನ್ ಮಾಡುತ್ತೆ, ಗೋಲ್ ಬೇಸ್ಡ್ ಏಜೆಂಟ್ ವರ್ಕ್ ಆಗುತ್ತೆ. ಯುಟಿಲಿಟಿ ಬೇಸ್ಡ್ ಏಜೆಂಟ್ ಏನ್ ಮಾಡುತ್ತೆ ಅಂದ್ರೆ ನಾವು ಮಾಡಿದಂತ ವರ್ಕ್ ಯೂಸರ್ಗೆ ಸ್ಯಾಟಿಸ್ಫಿಕೇಶನ್ ಆಯ್ತೋ ಇಲ್ಲೋ, ಹ್ಯಾಪಿ ಸ್ಟೇಟ್ ಅದಾರೋ ಏನ್ ಅನ್ಹ್ಯಾಪಿ ಸ್ಟೇಟ್ ಅದಾರೋ ಅನ್ನೋದನ್ನ ಏನ್ ಮಾಡುತ್ತೆ, ಕನ್ಸಿಡರ್ ಮಾಡಿ ಅದ್ರ ಬೇಸ್ ಮೇಲೆ ವರ್ಕ್ ಆಗುತ್ತೆ. ಸೊ ಲಾಸ್ಟ್ ಒನ್ ಬರುತ್ತೆ ಲರ್ನಿಂಗ್ ಏಜೆಂಟ್. ಲರ್ನಿಂಗ್ ಏಜೆಂಟ್ ನಲ್ಲಿ ಏನಾಗುತ್ತೆ ಅಂದ್ರೆ ಏನೋ ಒಂದು ಪ್ರಾಬ್ಲಮ್ ಬಂತು ಅಂದ್ರೆ ಅದು ಗೊತ್ತಿಲ್ಲ ಅಂದ್ರೂ ಕೂಡ ಏನ್ ಮಾಡುತ್ತದೆ, ಪಾಸ್ಟ್ ಹಿಸ್ಟ್ರಿ ಅದ್ರ ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ಏನ್ ಮಾಡುತ್ತೆ, ಆ ವರ್ಕ್ ಅನ್ನ ಕಂಪ್ಲೀಟ್ ಮಾಡಿ ಕೊಡುತ್ತೆ. ಸೊ ಹೊಸ ಹೊಸ ನಾಲೆಜ್ ಅನ್ನ ಏನ್ ಮಾಡುತ್ತೆ, ತನ್ನಷ್ಟಕ್ಕೆ ತಾನೇ ಕಲಿಯುವಂತ ಕೆಪಾಸಿಟಿಯಲ್ಲಿ ಇದ್ರಾಗೈತಿ ಲರ್ನಿಂಗ್ ಏಜೆಂಟ್ ಆಗೈತಿ. ಸೊ ಲೆಟ್ಸ್ ಡಿಸ್ಕಸ್ ಒನ್ ಬೈ ಒನ್ ಇನ್ ಬ್ರೀಫ್ಲಿ. ಸೊ ಫಸ್ಟ್ ಒನ್ ಸಿಂಪಲ್ ರಿಫ್ಲೆಕ್ಸ್ ಏಜೆಂಟ್. So what you mean by agent? Agent can be anything that perceive the environment through the sensor and act upon that environment through the actuator. So ಇಲ್ಲಿ ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನ್ ಬರ್ತಾ ಬಂದಿದೆ, ಪ್ರಿಸಿಪ್ಟ್. ಎನ್ವೈರ್ಮೆಂಟ್ ಇಂದ ಅದೇನ್ ಮಾಡುತ್ತೆ, ನಾಲೆಜ್ ಅನ್ನ ಗ್ಯಾದರ್ ಮಾಡ್ಕೊಳ್ಳುತ್ತೆ. ಸೊ ಯಾವ ರೀತಿ ಗ್ಯಾದರ್ ಮಾಡ್ಕೊಳ್ಳುತ್ತೆ, ಇನ್ಫಾರ್ಮೇಶನ್ ನ ಸೆನ್ಸರ್ ಮುಖಾಂತರ ಏನ್ ಮಾಡುತ್ತೆ, ಇನ್ಫಾರ್ಮೇಶನ್ ನ ಗ್ಯಾದರ್ ಮಾಡ್ಕೊಳ್ಳುತ್ತೆ. ವರ್ಕ್ ಅನ್ನ ಕಂಪ್ಲೀಟ್ ಮಾಡಿ ಅಗೇನ್ ಎನ್ವೈರ್ಮೆಂಟ್ ಗೆ ಯಾವುದ್ರ ಮುಖಾಂತರ ಸೆಂಡ್ ಮಾಡುತ್ತೆ, ಯೂಸಿಂಗ್ ಆಕ್ಚುಯೇಟರ್ ಮೀನ್ಸ್ ಆಕ್ಷನ್ ಮುಖಾಂತರ ಏನ್ ಮಾಡುತ್ತೆ, ಅದು ಎನ್ವೈರ್ಮೆಂಟ್ ಗೆ ಅದು ವರ್ಕ್ ಅನ್ನ ಸೆಂಡ್ ಮಾಡುತ್ತೆ. ಇದು ಏನು ಏಜೆಂಟ್ ಡೆಫಿನೇಷನ್. ಸೊ ಸಿಂಪಲ್ ರಿಫ್ಲೆಕ್ಸ್ ಏಜೆಂಟ್ ಅಂದ್ರೆ ಏನು, ಫಸ್ಟ್ ಪಾಯಿಂಟ್, ದ ಸಿಂಪಲ್ ರಿಫ್ಲೆಕ್ಸ್ ಏಜೆಂಟ್ ಆರ್ ದ ಸಿಂಪ್ಲೆಸ್ಟ್ ಏಜೆಂಟ್. ಇದು ಒಂದು ಸಿಂಪ್ಲೆಸ್ಟ್ ಏಜೆಂಟ್ ಅಷ್ಟೇ. ದೀಸ್ ಏಜೆಂಟ್ ಟೇಕ್ ಡಿಸಿಷನ್ಸ್ ಆನ್ ದ ಬೇಸಿಸ್ ಆಫ್ ದ ಕರೆಂಟ್ ಪ್ರಿಸಿಪ್ಟ್ ಅಂಡ್ ಇಗ್ನೋರ್ ದ ರೆಸ್ಟ್ ಆಫ್ ದ ಪ್ರಿಸಿಪ್ಟ್ ಹಿಸ್ಟ್ರಿ. ಏನ್ ಮಾಡುತ್ತೆ ಸಿಂಪಲ್ ರಿಫ್ಲೆಕ್ಸ್ ಏಜೆಂಟ್, ಪ್ರೆಸೆಂಟ್ ಹಿಸ್ಟ್ರಿ ಪ್ರೆಸೆಂಟ್ ವರ್ಕ್ ಏನಾಗತೈತಿ ಅದನ್ನ ಅಷ್ಟೇ ಏನ್ ಮಾಡ್ಕೊಳ್ಳುತ್ತೆ, ಇನ್ಫಾರ್ಮೇಶನ್ ನ ಗ್ಯಾದರ್ ಮಾಡ್ಕೊಳ್ಳುತ್ತೆ. ಪಾಸ್ಟ್ ಹಿಸ್ಟ್ರಿ ಏನ್ ಮಾಡಲ್ಲ, ಕನ್ಸಿಡರ್ ಮಾಡಲ್ಲ. ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. These agents take a decision on basis of current precept and ignore the past history. ಕರೆಂಟ್ ಬೇಸಸ್ ಮೇಲೆ, ಕರೆಂಟ್ ಸಿಚುವೇಶನ್ ಮೇಲೆ ಅಷ್ಟೇ ಏನ್ ಮಾಡುತ್ತೆ, ಇದು ಸಿಂಪಲ್ ರಿಫ್ಲೆಕ್ಸ್ ಏಜೆಂಟ್ ವರ್ಕ್ ಮಾಡುತ್ತೆ. ಯಾವುದೇ ಪಾಸ್ಟ್ ಹಿಸ್ಟ್ರಿಯನ್ನ ಏನ್ ಮಾಡಂಗಿಲ್ಲ, ಇದು ಕನ್ಸಿಡರ್ ಮಾಡಲ್ಲ. Moving to the third point, these agents only succeed in the fully observable environment. ಸೊ ಎಲ್ಲಿ ಸಕ್ಸೀಡ್ ಆಗುತ್ತೆ, ಎಲ್ಲಿ ವರ್ಕ್ ಮಾಡುತ್ತೆ ಅಂದ್ರೆ ಫುಲ್ಲಿ ಅಬ್ಸರ್ವಬಲ್ ಎನ್ವೈರ್ಮೆಂಟ್ ನಲ್ಲಿ ವರ್ಕ್ ಆಗುತ್ತೆ. ಸೊ ನಿಮ್ಗೆ ಎರಡು ಎನ್ವೈರ್ಮೆಂಟ್ ಬರ್ತಾವೆ, ಒಂದು ಫುಲ್ಲಿ ಅಬ್ಸರ್ವಬಲ್ ಎನ್ವೈರ್ಮೆಂಟ್, ಇನ್ನೊಂದು ಪಾರ್ಷಿಯಲಿ ಅಬ್ಸರ್ವಬಲ್ ಎನ್ವೈರ್ಮೆಂಟ್. ಸೊ ಇದು ನೇಮ್ ಇಟ್ ಸೆಲ್ಫ್ ಸೇಸ್ ದಟ್ ಫುಲ್ಲಿ ಅಬ್ಸರ್ವಬಲ್ ಎನ್ವೈರ್ಮೆಂಟ್ ಅಂದ್ರೆ ಆ ಒಂದು ಎನ್ವೈರ್ಮೆಂಟ್ ಬಗ್ಗೆ ನಿಮಗೆ ಫುಲ್ಲಿ ಏನಿರ್ಬೇಕು, ನಾಲೆಜ್ ಇರಬೇಕು. ಫಾರ್ ಎಕ್ಸಾಂಪಲ್ ಚೆಸ್ ಗೇಮ್, ನೀವೇನಾದ್ರೂ ಚೆಸ್ ಗೇಮ್ ಆಡಾತೀರಿ ಅಂತಂದ್ರೆ ಅದೇನಿರುತ್ತಲ್ಲ ಬೋರ್ಡ್, ಅದ್ರ ಫುಲ್ ನಾಲೆಜ್ ಇರುತ್ತೆ ನಿಮ್ಗೆ. ಸೊ ಯಾವ್ಯಾವ ಎಲ್ಲೆಲ್ಲಿ ಮೂವ್ ಆಗತ್ತವು ಅಂತ ಅಪೋಸಿಟ್ ಆತು ಅಥವಾ ನೀವು ಕುಂತಿರೋದಾತು ಏನಾಗುತ್ತೆ ನಿಮ್ಗೆ ಗೊತ್ತಾಗುತ್ತೆ. ಅದು ಏನಂತಾರೆ, ಫುಲ್ಲಿ ಅಬ್ಸರ್ವೇಬಲ್ ಎನ್ವೈರ್ಮೆಂಟ್ ಅಂತಾರೆ. ಪಾರ್ಷಿಯಲಿ ಅಬ್ಸರ್ವೇಬಲ್ ಎನ್ವೈರ್ಮೆಂಟ್ ಅಂತಂದ್ರೆ ಏನು ಅಂದ್ರೆ, ಪಾರ್ಷಿಯಲಿ ಅಷ್ಟೇ ಕಾಣ್ತೇವೆ, ನಮ್ಗೆ ಪೂರ್ತಿ ಆದ ಎನ್ವೈರ್ಮೆಂಟ್ ನಾಲೆಜ್ ಇರಲ್ಲ. ಫಾರ್ ಎಕ್ಸಾಂಪಲ್ ರೋಡ್ ದಲ್ಲಿ ನಾವೇನಾದ್ರೂ ಹೋಗ್ತಿರ್ತೀವಿ ಅಂತ ತಿಳ್ಕೊರಿ, ಕರ್ವ್ಸ್ ಬರ್ತಿರ್ತಾವು. ಕರ್ವ್ ನ ಇದ್ದಾಗ ಆ ಕಡೆ ಅಪೋಸಿಟ್ ಡೈರೆಕ್ಷನ್ ದಲ್ಲಿ ಯಾವ್ಯಾವ ಬೈಕ್ಸ್ ಬರ್ತಿರ್ತಾವು, ಕಾರ್ಸ್ ಬರ್ತಿರ್ತಾವು, ನಮ್ಗೆ ಸಡನ್ ಆಗಿ ಗೊತ್ತಾಗತ್ತಾ ಇಲ್ಲ. ನಾವು ಕರ್ವ್ ಗೆ ಮೂವ್ ಆದ್ಮೇಲೆ ಏನಾಗುತ್ತೆ, ನಮ್ಗೆ ಯಾವ ಬೈಕ್ಸ್ ಅದಾವು, ಕಾರ್ ಅದಾವು, ಬಸ್ ಅದಾವು ಅಂತ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಏನೋ ಅಲ್ಲಿ ಮುಂದೆ ಹೋದ್ಮೇಲೆ ಹಿಂಗ್ ಕರ್ವ್ ಐತಿ ಅಂತ ಏನಾಗಲ್ಲ, ನಮ್ಗೆ ಅದು ಏನೇನ್ ಬರತ್ತಾವು ಅನ್ನೋದ್ರ ಬಗ್ಗೆ ನಾಲೆಜ್ ಇರಲ್ಲ. ಸೊ ಅದೇನು ಪಾರ್ಷಿಯಲಿ ಅಬ್ಸರ್ವೇಬಲ್. ಇದೊಂದು ಬೆಸ್ಟ್ ಎಕ್ಸಾಂಪಲ್ ಏನ್ ಹೇಳ್ಬೋದು ನಾವು, ಪಾರ್ಷಿಯಲಿ ಅಬ್ಸರ್ವೇಬಲ್ ಗೆ ಕ್ವಶನ್ ಪೇಪರ್ ಕೂಡ ಹೇಳ್ಬೋದು. ಸೊ ಇವು ಬರ್ತಾವ ಅಂತ ನಾವು ಗೆಸ್ ಮಾಡಿರ್ತೀವಿ, ಅವು ಬರ್ತಾವೋ ಇಲ್ಲ ಗೊತ್ತಿರಲ್ಲ. ಸೊ ಪಾರ್ಷಿಯಲಿ ಅಬ್ಸರ್ವೇಬಲ್ ಬಗ್ಗೆ ನಾಲೆಜ್ ಇರುತ್ತೆ. ಫುಲ್ಲಿ ಅಬ್ಸರ್ವೇಬಲ್ ಅಂದ್ರೆ ಐ ಕ್ವಶನ್ಸ್ ಅಂತ ತಿಳ್ಕೊಂಡು ನೀವು ಐ ಮಾರ್ಕ್ಸ್ ಬರೀತಿರ್ತೀವಿ. ಸೊ ಇವು ಕ್ವಶನ್ಸ್ ಕೊಡ್ತೇವಂದ್ರೆ ಇವೇ ಕ್ವಶನ್. ಲ್ಯಾಬ್ ಏನೈತಲ್ಲ ಅದೇನ್ ನಿಮಗ ಫುಲ್ಲಿ ಅಬ್ಸರ್ವೇಬಲ್. ಇವು 10 ಪ್ರೋಗ್ರಾಮ್ಸ್ ಇರ್ತಾವ, 10 ಪ್ರೋಗ್ರಾಮ್ಸ್ ಯಾವ ನಿಮ್ಗೆ ಒಂದು ಬಂದೇ ಬರ್ತಾವ, ಅದು ಫುಲ್ ನಾಲೆಜ್ ಇರುತ್ತೆ. ಬಟ್
ಥೇರಿ ಕ್ವಶನ್ ಪೇಪರ್ ಏನ್ ಮಾಡ್ಬೋದು ನೀವು ಪಾರ್ಷಿಯಲಿ ಅಬ್ಸರ್ವೇಬಲ್ ಆಗಿ ಕನ್ಸಿಡರ್ ಮಾಡ್ಬೋದು. ಯಾಕೆ ಹೇಳ್ರಿ, ಅಲ್ಲಿ ಯಾವ ಕ್ವಶನ್ಸ್ ಬರ್ತಾವು ಯಾವ ಬರಲ್ಲ ಅನ್ನೋದ್ರ ಬಗ್ಗೆ ಏನ್ ಮಾಡಲ್ಲ 50-50 ಏನ್ ಮಾಡಿರ್ತೀವಿ ಗೆಸ್ ಮಾಡಿರ್ತೀವಿ. ಸೊ ಇದೇ ಬರುತ್ತೆ ಅಂತ ನಮ್ಗೆ ಕಂಪಲ್ಸರಿ ಗೊತ್ತಿರಲ್ಲ, ರೈಟ್? ಅದು ಪಾರ್ಷಿಯಲಿ ಅಬ್ಸರ್ವೇಬಲ್. ಫುಲ್ ಆದಂತಹ ನಮ್ಗೆ ಎನ್ವೈರನ್ಮೆಂಟ್ ಬಗ್ಗೆ ನಾಲೆಜ್ ಇರಲ್ಲ. ಸೊ ಅದಕ್ಕೆ ನಾವೇನ್ ಕರಿತೀವಿ, ಪಾರ್ಷಿಯಲಿ ಅಬ್ಸರ್ವೇಬಲ್ ಎನ್ವೈರನ್ಮೆಂಟ್ ಅಂತ ಕರಿತೀವಿ. ಇದು ಸಿಂಪಲ್ ರಿಫ್ಲೆಕ್ಸ್ ಏಜೆಂಟ್ ಇದ್ರ ಮೇಲೆ ವರ್ಕ್ ಆಗುತ್ತಾ, ಫುಲ್ಲಿ ಅಬ್ಸರ್ವೇಬಲ್ ಎನ್ವೈರನ್ಮೆಂಟ್ ಮೇಲೆ ವರ್ಕ್ ಆಗುತ್ತೆ. ಅಂದ್ರೆ ಅದು ಯಾವ ಒಂದು ಎನ್ವೈರನ್ಮೆಂಟ್ ಮೇಲೆ ಇರುತ್ತಾ ಆ ಎನ್ವೈರನ್ಮೆಂಟ್ ಅಟ್ಮಾಸ್ಫಿಯರ್ ಏನಿರ್ತದ ಪೂರ್ತಿ ಆದಂತಹ ನಾಲೆಜ್ ಇರುತ್ತೆ. ನೆಕ್ಸ್ಟ್, ದ ಸಿಂಪಲ್ ರಿಫ್ಲೆಕ್ಸ್ ಏಜೆಂಟ್ ಡಸ್ ನಾಟ್ ಕನ್ಸಿಡರ್ ಎನಿ ಪಾರ್ಟ್ ಆಫ್ ದ ಪ್ರೆಸಿಪ್ಟ್ ಹಿಸ್ಟ್ರಿ ಡ್ಯೂರಿಂಗ್ ದೇ ಡಿಸಿಷನ್ ಅಂಡ್ ಆಕ್ಷನ್ ಪ್ರೊಸೆಸ್. ಸೊ ಅದನ್ನ ಡಿಸಿಷನ್ ತಗೊಳ್ಬೇಕಾದ್ರೂ ಅಥವಾ ಆಕ್ಷನ್ ನ ಪ್ರೊಸೆಸ್ ಮಾಡಬೇಕಾದ್ರೂ ಕೂಡ ಏನ್ ಮಾಡಲ್ಲ, ಪಾಸ್ಟ್ ಹಿಸ್ಟ್ರಿನ ಕನ್ಸಿಡರ್ ಮಾಡಲ್ಲ. ಪ್ರೆಸೆಂಟ್ ಹಿಸ್ಟ್ರಿ ಮೇಲೆ, ಪ್ರೆಸೆಂಟ್ ಸಿಚುವೇಶನ್ ಮೇಲೆ ಏನ್ ವರ್ಕ್ ಆಗುತ್ತೆ, ಅದು ಸಿಂಪಲ್ ರಿಫ್ಲೆಕ್ಸ್ ಏಜೆಂಟ್. ದ ಸಿಂಪಲ್ ರಿಫ್ಲೆಕ್ಸ್ ಏಜೆಂಟ್ ವರ್ಕ್ಸ್ ಆನ್ ದ ಕಂಡೀಷನ್ ಆಕ್ಷನ್ ರೂಲ್. ಸೊ ಯಾವ ಆಕ್ಷನ್ ರೂಲ್ ಮೇಲೆ ವರ್ಕ್ ಆಗುತ್ತೆ, ಕಂಡೀಷನ್ ಆಕ್ಷನ್. ಸೊ ಫಾರ್ ಎಕ್ಸಾಂಪಲ್, ಈ ಕಂಡೀಷನ್ ಏನಾದ್ರೂ ಬಂದ್ರೆ ಇದರಲ್ಲಿರುವಂತಹ ಸ್ಟೇಟ್ಮೆಂಟ್ ನೀವೇನ ಎಕ್ಸಿಕ್ಯೂಟ್ ಮಾಡ್ರಿ. ಎಲ್ಸ್ ಒಂದ್ ವೇಳೆ ಈ ರೀತಿಯಲ್ಲಿ ಬರುವಂತ ಕಂಡೀಷನ್ ಏನಾದ್ರೂ ಟ್ರೂ ಆದ್ರೆ ಈ ಸ್ಟೇಟ್ಮೆಂಟ್ ಅನ್ನ ಎಕ್ಸಿಕ್ಯೂಟ್ ಮಾಡ್ರಿ. ಸೊ ಇಫ್ ಎಲ್ ಸ್ಟೇಟ್ಮೆಂಟ್ ನೀವು ಕಲ್ತೀರಿ, ಆಲ್ಮೋಸ್ಟ್ ಆಲ್ ಸಿ ದಾಗ ಕಲ್ತಿರ್ತೀರಿ, DS ದಾಗ ಕಲ್ತಿರ್ತೀರಿ, ಅಲ್ಗೋರಿದಮ್ ದಾಗ ಕಲ್ತಿರ್ತೀರಿ. ಸೊ ಇಫ್ ಎಲ್ಸ್ ಯಾವ ರೀತಿ ವರ್ಕ್ ಆಗುತ್ತಲ್ಲ, ಸೊ ಆ ರೀತಿ ಏನಾಗುತ್ತೆ, ಕಂಡೀಷನ್ ಆಕ್ಷನ್ ರೂಲ್ ವರ್ಕ್ ಆಗುತ್ತೆ. ಒಂದ್ ವೇಳೆ ಈ ಸಿಚುವೇಶನ್ ಬಂದೈತಿ ಅಂದ್ರೆ ಈ ಆಕ್ಷನ್ ನ ಪರ್ಫಾರ್ಮ್ ಮಾಡು. ಸೊ ಎಲ್ಸ್ ಈ ಸಿಚುವೇಶನ್ ಬಂದೈತಿ ಈ ಆಕ್ಷನ್ ನ ಪರ್ಫಾರ್ಮ್ ಮಾಡು. ಈ ರೀತಿ ಏನಾಗುತ್ತೆ, ಇದು ಕರೆಂಟ್ ಸಿಚುವೇಶನ್ ಮೇಲೆ ವರ್ಕ್ ಆಗುತ್ತೆ. Which means it maps the current state to the action. Such as, for example, room cleaner. Room cleaner ಏನ್ ಮಾಡುತ್ತೆ, it works only in the dirty in the room. ನಾವು ರೂಮ್ ಕ್ಲೀನರ್ ಏನಾದ್ರು ರೂಮ್ ಒಳಗಡೆ ಬಿಟ್ವಿ ಅಂತಂದ್ರೆ ಅದು ಎಲ್ಲಿ ಡರ್ಟ್ ಇರುತ್ತೆ, ಎಲ್ಲಿ ಕಸ ಇರುತ್ತೆ ಅಲ್ಲಿ ಹೋಗಿ ಏನ್ ಮಾಡುತ್ತೆ, ಅದು ಕ್ಲೀನ್ ಅನ್ನ ಮಾಡುತ್ತೆ, ರೈಟ್? ಎಲ್ಲಿ ನಮ್ದು ಏನಿರುತ್ತಲ್ಲ ರೂಮ್ ಎಲ್ಲೆಲ್ಲಿ ಗಲೀಜ್ ಇರುತ್ತೆ ಅಲ್ಲೆಲ್ಲ ಹೋಗಿ ಮಾತ್ರ ಕ್ಲೀನ್ ಮಾಡುತ್ತೆ, ಎಲ್ಲಾ ಕಡೆ ಕ್ಲೀನ್ ಮಾಡ್ಕೊಂಡು ಕೂಡಲ್ಲ. ಸೊ ಅದೇನು ಬೆಸ್ಟ್ ಎಕ್ಸಾಂಪಲ್ ಇದು ರೂಮ್ ಕ್ಲೀನರ್. ಸೊ ಇದನ್ನ ಎಕ್ಸ್ಪ್ಲನೇಷನ್ ಬರೋದು ಇಲ್ಲಿ ಕಾಣುತ್ತಿರೋ ಡೈಗ್ರಾಮ್ ನೀವೇನ್ ಮಾಡ್ಬೇಕು, ಡ್ರಾ ಮಾಡ್ಬೇಕು, ಮೋಸ್ಟ್ ಇಂಪಾರ್ಟೆಂಟ್. ಸೊ ಇಲ್ಲಿ ಏನ್ ಕಾಣಿಸ್ತಾ ನಿಮ್ಗೆ ಎನ್ವೈರನ್ಮೆಂಟ್. ಸೊ ಎನ್ವೈರನ್ಮೆಂಟ್ ಮೀನ್ಸ್ ವಾಟ್, ಅಟ್ಮಾಸ್ಫಿಯರ್ ಅಂತ ಹೇಳ್ಬೋದು. ಸೊ ಈ ಎನ್ವೈರನ್ಮೆಂಟ್ ದಾಗ ಏನೇನ್ ವರ್ಕ್ ಆಗತೈತಿ ಅನ್ನೋದು ಏನ್ ಮಾಡ್ಕೊಳ್ಳುತ್ತೆ, ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಥ್ರೂ ದ ಸೆನ್ಸರ್. ಏನ್ ಮಾಡ್ಕೊಳ್ಳುತ್ತೆ, ಎನ್ವೈರನ್ಮೆಂಟ್ ಅನ್ನ ಪ್ರಿಸಿಪ್ಟ್ ಮಾಡ್ಕೊಳ್ಳುತ್ತೆ ಥ್ರೂ ದ ಸೆನ್ಸರ್. ಸೊ ಆ ಸೆನ್ಸರ್ ಏನ್ ಪ್ರಿಸಿಪ್ಟ್ ಮಾಡ್ಕೊಂಡಿರುತ್ತಲ್ಲ, ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ಕೊಂಡಿರುತ್ತಲ್ಲ, ಆ ಇನ್ಫಾರ್ಮೇಶನ್ ಬೇಸ್ ಮೇಲೆ ವಾಟ್ ದ ವರ್ಡ್ ಈಸ್ ಲೈಕ್ ನೌ. ಸೊ ಇವಾಗ ನಮ್ ವರ್ಡ್ ಯಾವ ರೀತಿ ಐತಿ ಅಂತ ಥಿಂಕ್ ಮಾಡುತ್ತೆ. ಥಿಂಕ್ ಮಾಡಿ ಅದ್ರ ಮೇಲೆ ವಾಟ್ ಆಕ್ಷನ್ ಐ ಶುಡ್ ಡೂ ನೌ. ಸೊ ಯಾವ ಆಕ್ಷನ್ ಅನ್ನ ನಾ ಏನ್ ಮಾಡ್ಬೇಕು, ತಗೋಬೇಕು. ಅದ್ರ ಬೇಸ್ ಮೇಲೆ ಏನಾಗುತ್ತೆ, ಕಂಡೀಷನ್ ಆಕ್ಷನ್ ರೂಲ್ ಅಲ್ಲಿ ವರ್ಕ್ ಆಗುತ್ತೆ. ಸೊ ಈ ಕಂಡೀಷನ್ ತಗೊಂಡ್ರೆ ಇದು ನಾನು ಮಾಡ್ಬೇಕು ಅಂತ ಕಂಡೀಷನ್ ಆಕ್ಷನ್ ರೂಲ್ ಅನ್ನ ಅಪ್ಲೈ ಮಾಡಿ ಏನ್ ಮಾಡುತ್ತೆ, ಆಕ್ಚುಯೇಟರ್ ಮುಖಾಂತರ ಅಗೇನ್ ಎಲ್ಲಿ ಕಳಿಸುತ್ತೆ, ಎನ್ವೈರನ್ಮೆಂಟ್ ಗೆ ಕಳಿಸುತ್ತೆ. ಅಗೇನ್ ಏನ್ ಮಾಡುತ್ತೆ, ಎನ್ವೈರನ್ಮೆಂಟ್ ಸೆಂಡ್ ಮಾಡುತ್ತೆ. ಸೊ ಎನ್ವೈರನ್ಮೆಂಟ್ ದಲ್ಲಿರುವಂತಹ ಅಬ್ಸರ್ವೇಷನ್ ನ ಏನ್ ಮಾಡುತ್ತೆ, ಪ್ರೆಸಿಪ್ಟ್ ಮಾಡ್ಕೊಳ್ಳುತ್ತೆ. ಇನ್ಫಾರ್ಮೇಶನ್ ನ ಎದ್ರ ಮುಖಾಂತರ ಪ್ರೆಸಿಪ್ಟ್ ಮಾಡ್ಕೊಳ್ಳತೈತಿ, ಸೆನ್ಸರ್ ಮುಖಾಂತರ ಪ್ರೆಸಿಪ್ಟ್ ಮಾಡ್ಕೊಳ್ಳತೈತಿ. ಏನ್ ಪ್ರೆಸಿಪ್ಟ್ ಮಾಡ್ಕೊಂಡಿರುತ್ತಲ್ಲ ಆ ಇನ್ಫಾರ್ಮೇಶನ್ ಎಲ್ಲಿ ಬರುತ್ತಾ, ವಾಟ್ ಈಸ್ ವರ್ಡ್ ಲೈಕ್ ನೌ. ಸೊ ಇಲ್ಲಿ ನಾವೇನ್ ತಗೊಂಡಿದ್ವಿ, ರೂಮ್ ಕ್ಲೀನರ್ ನ ತಗೊಂಡಿದ್ವಿ. ಸೊ ರೂಮ್ ಕ್ಲೀನರ್ ಅನ್ನೋದೊಂದು ಎನ್ವೈರನ್ಮೆಂಟ್ ನ ಕನ್ಸಿಡರ್ ಮಾಡಿದ್ರೆ, ಸೊ ಎಲ್ಲೆಲ್ಲಿ ಡರ್ಟ್ ಇದೆ ಅನ್ನೋದು ಏನ್ ಮಾಡೋದ, ಸೆನ್ಸ್ ಮಾಡ್ಕೊಳ್ಳುತ್ತೆ. ಸೆನ್ಸ್ ಮಾಡ್ಕೊಂಡು ಸೊ ವಾಟ್ ಈಸ್ ವರ್ಡ್ ಲೈಕ್ ನೌ, ಸೊ ನಾ ಎಲ್ಲಿ ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ಕಂಡೀಷನ್ ಆಕ್ಷನ್ ರೂಲ್ ನ ಅಪ್ಲೈ ಮಾಡಿ ಅಲ್ಲಿ ಪರ್ಟಿಕ್ಯುಲರ್ ಪ್ಲೇಸಿಗೆ ಹೋಗಿ ಏನ್ ಮಾಡುತ್ತದೆ, ಆಕ್ಷನ್ ಮುಖಾಂತರ ಸ್ವಚ್ಛ ಮಾಡಿ ಎನ್ವೈರನ್ಮೆಂಟ್ ಅನ್ನ ಕ್ಲೀನ್ ಆಗಿ ಇಡುತ್ತೆ. ಸೊ ಅಗೇನ್ ಎಲ್ಲಿ ಹೋಗತೈತೆ, ಅದು ಎನ್ವೈರನ್ಮೆಂಟ್ ಗೆ ಹೋಗತೈತಿ. ಸೊ ಇದ ಏನ್ ನಮ್ದು ಸಿಂಪಲ್ ರಿಫ್ಲೆಕ್ಸ್ ಏಜೆಂಟ್. So first of all ಏನ್ ಕಲ್ತ್ವಿ, ಏಜೆಂಟ್ ಡೆಫಿನೇಷನ್ ಕಲ್ತ್ವಿ. ಏಜೆಂಟ್ ಮೀನ್ಸ್ ವಾಟ್, ಏಜೆಂಟ್ ಕ್ಯಾನ್ ಬಿ ಎನಿಥಿಂಗ್ that perceive the environment through the sensor and act upon that environment through the actuator. Next we discuss about simple reflex agent. Types of the agent ಬಗ್ಗೆ ಡಿಸ್ಕಸ್ ಮಾಡ್ತೀವಿ. So there are 5 types of agent. First one is simple reflex agent, model based reflex agent, goal based agent, utility based agent, and last one is learning agent. Simple reflex agent ಏನ್ ಮಾಡುತ್ತೆ, the simple reflex agent are the simplest agent and it takes the information of correct precept. ಸೊ ಇವಾಗೇನ್ ಸಿಚುವೇಶನ್ ಆಗತೈತಿ ಆ ಸಿಚುವೇಶನ್ ಬೇಸ್ ಮೇಲೆ ಏನ್ ಮಾಡುತ್ತಾ, ಇನ್ಫಾರ್ಮೇಶನ್ ನ ತಗೊಂಡು ಡಿಸಿಷನ್ ಮುಖಾಂತರ
ಡಿಸಿಷನ್ ನ ತಗೊಂಡು ಏನ್ ಮಾಡುತ್ತೆ ಆಕ್ಷನ್ ಮುಖಾಂತರ ಎನ್ವೈರನ್ಮೆಂಟ್ ಅಗೇನ್ ಸೆಂಡ್ ಮಾಡುತ್ತೆ. ಸೊ ಯಾವ ರೂಲ್ ಅನ್ನ ಫಾಲೋ ಮಾಡುತ್ತೆ, ಕಂಡೀಷನ್ ಆಕ್ಷನ್ ರೂಲ್ ಅನ್ನ ಫಾಲೋ ಮಾಡುತ್ತೆ. ಯಾವುದೇ ಪಾಸ್ಟ್ ಹಿಸ್ಟ್ರಿಯನ್ನ ಏನ್ ಮಾಡಲ್ಲ, ಕನ್ಸಿಡರ್ ಮಾಡಲ್ಲ. ಸೊ ದೀಸ್ ಪಾಯಿಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಪಾಯಿಂಟ್ ಇಸ್ ಕರೆಕ್ಟ್ ಪ್ರಿಸಿಪ್ಟ್ ಮೇಲೆ ಅಷ್ಟೇ ವರ್ಕ್ ಆಗುತ್ತೆ, ಪಾಸ್ಟ್ ಹಿಸ್ಟ್ರಿನ ಕನ್ಸಿಡರ್ ಮಾಡಲ್ಲ. ನೆಕ್ಸ್ಟ್ ಇದೇನಾಗುತ್ತೆ, ಫುಲ್ಲಿ ಅಬ್ಸರ್ವಬಲ್ ಎನ್ವೈರನ್ಮೆಂಟ್ ಮೇಲೆ ವರ್ಕ್ ಆಗುತ್ತೆ. ದ ಸಿಂಪಲ್ ರಿಫ್ಲೆಕ್ಸ್ ಏಜೆಂಟ್ ವರ್ಕ್ಸ್ ಆನ್ ಫುಲ್ಲಿ ಅಬ್ಸರ್ವಬಲ್ ಎನ್ವೈರನ್ಮೆಂಟ್. Next, go to the third point. It not consider any past of the history. It only work on the present observation or present information. Next point, it works on condition action rule. So, for example, is a cleaner agent, room cleaner agent. So, I hope understand simple reflex agent. So, next we discuss about the model based reflex agent in the next video. Thank you for watching.